ಮಧ್ಯಪ್ರಾಚ್ಯದ ಯುದ್ಧ ಹೇಗೆ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ತನಕ ನಿಮಗೆ ನಾವು ಮಾಹಿತಿ ಕೊಟ್ವಿ. ಆದರೆ ಅದರ ಪರಿಣಾಮ ನಾವು ಹೆಂಗೆ ಅನುಭವಿಸ್ತಾ ಇದೀವಿ ಅಂದರೆ ನಾವು ಕನ್ಸು ಅಂದ್ಕೊಂಡಿರಲಿಲ್ಲ ಹೀಗೆಲ್ಲ ಆಗುತ್ತೆ ಅಂತ. ಭಾನುವಾರದ ಬಾಡೂಟಕ್ಕೂ ಕೂಡ ಯುದ್ಧದ ಬಿಸಿ ತಟ್ಬಿಟ್ಟಿದೆ. ನಾನ್ ವೆಜ್ ಹೋಟೆಲ್ಗಳಲ್ಲಿ ಇವತ್ತು ಬಿಸ್ನೆಸ್ ಜಾಸ್ತಿ ಹಂಗೆ ನೋಡೋಕೆ ಹೋದರೆ, ಆದರೆ ಸಿಲಿಂಡ್ರ್ ಇಲ್ಲ ಅಡುಗೆ ಮಾಡೋದಕ್ಕೆ. ಮಹಾಲಕ್ಷ್ಮಿ ಲೇಔಟ್ನ ಆದಿತ್ಯ ಹೋಟೆಲ್ ಸ್ವಲ್ಪ ಫೇಮಸ್, ಅದು ಆ ಕಡೆ, ಅಲ್ಲೂ ಕೂಡ ಇದೇ ಸಮಸ್ಯೆ. ಅವರು ಸೌದೆ ಒಲೆ, ಎಲೆಕ್ಟ್ರಿಕ್ ತವಾ ಬಳಸ್ಕೊಂಡು ಏನೋ ಇದ್ದಿದ್ರಲ್ಲಿ ಸುಮಾರಾಗಿ ಮಾಡ್ತಾ ಇದ್ದಾರೆ ಅಡುಗೆನ. ಇಡ್ಲಿ, ದೋಸೆ, ಕಾಲ್ ಸೂಪ್, ಬಿರಿಯಾನಿ ಸವಿಯೋದಕ್ಕೆ ಬಂದಿದ್ದಾರೆ ಗ್ರಾಹಕರು. ಪಾಪ ಒಂದು ಕಡೆ ನಿಮಗೆ ನೋಡಿ ಹೆಂಗಾಗಿದೆ, ಗೃಹ ಬಳಕೆ ಸಿಲಿಂಡರ್ಗೂ ಪ್ರಾಬ್ಲಮ್ ಆಗಿದೆ. ಬೇಡಪ್ಪ, ವಾರ ಪೂರ್ತಿ ಕಷ್ಟಪಟ್ಟಿದ್ದೀವಿ, ಇವತ್ತೊಂದಿನ ಹೋಟ್ಲಲ್ಲಿ ಊಟ ಮಾಡೋಣ ಅಂದರೆ ನಮಗೆ ಬೇಕಾದ ಮೆನು ಸಿಗಲ್ಲ. ಹೋಟೆಲ್ನಲ್ಲಿ ಹೋದರೆ ಏನಿದೆ ಅಂತ ಕೇಳ್ಬಿಟ್ಟು ಅದನ್ನು ಆರ್ಡರ್ ಮಾಡ್ಬೇಕು ನಾವು. ಅವ್ರು ಹೇಳಿದ್ ತಿನ್ಬೇಕು, ಅವ್ರು ಹೇಳಿದ್ ನಾವು ತಿನ್ಬೇಕು, ದುಡ್ಡು ಕೊಟ್ಟು. ನಮಗೆ ಬೇಕಾದ್ದು ನಾವು ತಿನ್ನೋ ಹಾಗಿಲ್ಲ. ಪರಿಸ್ಥಿತಿ ಹಂಗಿದೆ, ಇರೋದೇ ಇದು ಅಂತಾರೆ ಅವರು. ಇರಾನ್ ಇಸ್ರೇಲ್ನ ಯುದ್ಧದ ಕಾರಣದಿಂದ ಬೆಂಗಳೂರಿನ ಹೋಟೆಲ್ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಿದೆ. ಹೋಟೆಲ್ ಉದ್ಯಮದವರು ಕೂಡ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊತಿದ್ದಾರೆ. ಸಂಡೇ ಆಯಿತು ಅಂದರೆ ನಾನ್ ವೆಜ್ ತಿನ್ನೋದಕ್ಕೆ ಸಾಕಷ್ಟು ಗ್ರಾಹಕರು. ಒಂದು ಹೋಟೆಲ್ ಇದ್ದೇನೆ, ದೃಶ್ಯಗಳಲ್ಲಿ ನೋಡ್ಬೋದು. ಇದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟಲ್ಲಿ ಇರುವಂತಹ ಹೋಟೆಲ್ ಆದಿತ್ಯ ಅಂತ. ನಾನ್ ವೆಜ್ಗೆ ಹೆಸರುವಾಸಿ ಆಗಿರುವಂಥ ಹೋಟೆಲು. ಇಲ್ಲಿ ಸಾಕಷ್ಟು ಬಾರಿ ಪುನೀತ್ ರಾಜ್ಕುಮಾರ್ ಕೂಡ ಬಂದು ಊಟ ಮಾಡಿದ್ದಾರೆ. ಇಲ್ಲಿನ ಬಿರಿಯಾನಿ, ಕಾಲ್ ಸೂಪು, ದೋಸೆ ತಿಂದು ಈ ಹೋಟೆಲ್ನ ರುಚಿಗೆ ಮಾರು ಹೋಗಿದ್ದಾರೆ. ಈ ಹೋಟೆಲ್ ಅವರು ಸಹ ಸಂಡೇ ಬಂತು ಅಂದರೆ ದೊಡ್ಡ ಮಟ್ಟದ ಗ್ರಾಹಕರಿದ್ದಾರೆ. 3 ಫ್ಲೋರಲ್ಲಿರುವಂಥ ಹೋಟೆಲ್ನ ಬಿಸ್ನೆಸ್ನ ರನ್ ಮಾಡಲೇಬೇಕು. ಸಿಲಿಂಡರ್ ಇಲ್ಲ ಅಂದರೂ ಬೇರೆ ರೀತಿಯ ವ್ಯವಸ್ಥೆ ಮಾಡ್ಕೋಬೇಕು ಅಂತ 2 ರೀತಿಯ ವ್ಯವಸ್ಥೆಯನ್ನು ಹೋಟೆಲ್ನ ಮಾಲೀಕರು ಮಾಡ್ಕೊಂಡಿರುವಂಥದ್ದು. ಒಂದು ಮುಖ್ಯವಾಗಿ ದೋಸೆ ಅಂದರೆ ಬೆಳ್ಳಂಬೆಳಗ್ಗೆನೇ ದೋಸೆ, ಇಡ್ಲಿ, ಕಾಲ್ ಸೂಪು ಇಲ್ಲಿ ಫೇಮಸ್ ಆಗಿರುವಂಥದ್ದು, ಮತ್ತು ಬಿರಿಯಾನಿ. ಈ ಇಷ್ಟು ಐಟಮ್ನ ಮಾಡೋದಕ್ಕೆ ನಿಗದಿತ ಸಿಲಿಂಡರ್ಗಳಂದರೆ ಈಗೇನು ಸರ್ಕಾರ ಕೊಡ್ತಿದೆ ಅಥವಾ ಸಪ್ಲೈ ಆಗ್ತಿದೆ ಸಿಲಿಂಡರ್ಗಳ ಜೊತೆಗೆ ಆಲ್ಟರ್ನೇಟಿವ್ ವ್ಯವಸ್ಥೆಯಾಗಿ ಎಲೆಕ್ಟ್ರಿಕ್ ತವಾವನ್ನು ಬಳಕೆ ಮಾಡ್ತಿರುವಂಥದ್ದು ನೋಡ್ತಿದ್ದೀರಾ. ಇಲ್ಲಿ ದೋಸೆ ಏನಾಗ್ತಿದ್ದಾರೆ, ಇದು ಕಂಪ್ಲೀಟ್ಲಿ ಕರೆಂಟಲ್ಲಿ ಹೋಗುವಂಥದ್ದು. ಪವರ್ ಕನ್ಸಂಪ್ಷನ್ ಮಾಡಿಕೊಂಡು ಮಾಡುವಂತಹ ದೋಸೆ ತವಾವನ್ನು ತಂದು ಅದರಲ್ಲಿ ದೋಸೆ ಹಾಕುವಂಥ ಕೆಲಸನ ಮಾಡ್ಕೊತಿದ್ದಾರೆ. ಮತ್ತೊಂದು ಕಡೆ ದೋಸೆ ಮಾತ್ರ ಅಲ್ಲ, ಬೇರೆ ಗ್ಯಾಸ್ ಜಾಸ್ತಿ ಯೂಸ್ ಆಗುವಂಥ ಅಡುಗೆ ಮಾಡ್ಕೊಳ್ಳೋಕ್ಕೆ ಸೌದೆ ಒಲೆಯನ್ನು ಕೂಡ ಬಳಕೆ ಮಾಡ್ಕೊತಿರೋದು. ಅಂದರೆ ಕಿಚನ್ಗಳಲ್ಲಿ ಮುಂಚೆ ಸೆಟಪ್ ಇರೋದಿಲ್ಲ, ಗ್ಯಾಸ್ ಸ್ಟವ್ಗಳಿಗೆ ಮಾತ್ರ ಸೆಟಪ್ ಮಾಡ್ಕೊಂಡಿರ್ತಾರೆ. ನೋಡ್ತಿದ್ರೆ ಅಲ್ಲಿ ಹಳೆ ಗ್ಯಾಸ್ ಸ್ಟವ್ಗಳೇನಿದೆ ಅದರಲ್ಲಿ ಕೆಲವು ಐಟಮ್ಗಳನ್ನ ಮಾಡ್ತಿರುವಂಥದ್ದು. ಮುಖ್ಯವಾಗಿ ಬೇಕಾದಂಥ ಅಡುಗೆಯನ್ನು ಈ ರೀತಿಯ ಸೌದೆ ಒಲೆಯನ್ನು, ಒಂದು 3 ಸೌದೆ ಒಲೆಗಳನ್ನ ಇವರು ತರಿಸ್ಕೊಂಡಿದ್ದಾರೆ. ಇದರಲ್ಲಿ ಬ್ಲೋ ಆಗುವಂಥದ್ದು, ಬೆಂಕಿ ಕರೆಕ್ಟಾಗಿ ಬರೋದಕ್ಕೆ ಅದನ್ನು ಒಂದು ರೀತಿಯಲ್ಲಿ ಗ್ಯಾಸ್ ಸ್ಟವ್ ಮಾದರಿಯಲ್ಲೇ ಸೌದೆ ಒಲೆಯನ್ನು ಸಿದ್ಧ ಮಾಡಿಕೊಂಡು ಅದರಲ್ಲಿ ಬೇಕಾದಂಥ, ಅಂದರೆ ಬಿರಿಯಾನಿ ದೊಡ್ಡ ಆರ್ಡರ್ಗಳೇನಿರುತ್ತೆ, ಬಿರಿಯಾನಿ ಆಗಿರ್ಬೋದು, ಕಾಲ್ ಸೂಪ್ ಆಗಿರ್ಬೋದು. ಆಮೇಲೆ ಮೆನುವಲ್ಲಿ ಕೆಲವು ಗ್ಯಾಸ್ನ ಜಾಸ್ತಿ ಯೂಸ್ ಮಾಡಿಕೊಳ್ಳುವಂತಹ ಐಟಮ್ಸ್ಗಳೇನಿರುತ್ತೆ, ಚಪಾತಿ ಆಗಿರ್ಬೋದು, ಮತ್ತು ಫ್ರೈ ಐಟಮ್ಸ್ಗಳೇನಿರುತ್ತೆ, ಡ್ರೈ ಐಟಮ್ಸ್ಗಳು, ಇದರಲ್ಲಿ ಕೆಲವು ಐಟಮ್ಸ್ಗಳನ್ನ ಕಡಿಮೆ ಮಾಡ್ತಿದ್ದಾರೆ. ಕಳೆದ ವಾರ ಕಂಪೇರ್ ಮಾಡಿಕೊಂಡ್ರೆ ಮಾಲೀಕರು ಹೇಳೋ ಪ್ರಕಾರ ನಾವು ಬೇರೆ ಎಲ್ಲ ಐಟಮ್ಸ್ಗಳನ್ನ ಕೊಡೋ ಪ್ರಯತ್ನ ಪಡ್ತಿದ್ದೀವಿ. ಮತ್ತು ಗ್ರಾಹಕರ ಮೇಲೆ ಯಾವುದೇ ಹೊರೆ ಆಗ್ತಿಲ್ಲ. ನಮಗೆ ಸಿಲಿಂಡರ್ ಸಿಗದೇ ಇದ್ರೂ ಈ ರೀತಿ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಂಡು ಯಾವುದೇ ಬೆಲೆ ಏರಿಕೆ ಮಾಡದೆ, ಈ ಹಿಂದೆ ಏನಿತ್ತು ಬೆಲೆ ಅದೇ ಬೆಲೆಯಲ್ಲಿ ರುಚಿಕರವಾದಂತಹ ಅಡುಗೆನ ಮಾಡಿ ಕೊಡುವಂಥ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.